ಗುರುಜಿ, ಆಂಜನೇಯನ ಕುರಿತು ಹೇಳ್ತಾ ಇದ್ರಿ. ಈ ಕಲಿಯುಗದಲ್ಲೂ ಕೂಡ ತನ್ನ ಮಹಿಮೆಯನ್ನ ಸಾಕ್ತಿರುವಂತಹ ಹೊಸಕೆರೆ ಹಳ್ಳಿಯ ಆಂಜನೇಯನ ಕುರಿತು ಹೇಳ್ತಿದ್ರಿ. ಮಾತುಕತೆ ಮುಂದುವರಿಸೋಣವೇ? ಖಂಡಿತ. ನೋಡಿ ವೀಕ್ಷಕರೇ, ಈ ಒಂದು ವಿಶೇಷವಾದ ಶನಿವಾರದ ದಿವಸ ಆಂಜನೇಯನ ಜ್ಞಾಪಿಸೋದು ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆಂಜನೇಯ 108 ಕಡೆ ಇರ್ತಾನೆ ಅಂತ ಹೇಳ್ತೀವಿ. ಕೆಲವೊಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಆಂಜನೇಯನ ನಾವು ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಗಾಳಿ ಆಂಜನೇಯ ಗಾಳಿಯನ್ನು ಬಿಡಿಸ್ತಾನೆ ಅಂತ, ಅದೇ ಭೂತ ಪ್ರೇತ ಪಿಶಾಚ ನಿಕಟ ನಿಹಿ ಅವೇ ಅಂತ ಹೇಳಿದಾಗ ಆಂಜನೇಯನ ಮಂತ್ರ ಹನುಮಾನ್ ಚಾಲೀಸ್ ಹೇಳೋ ಹಾಗೇನೆ ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳೋದು ಶನಿವಾರವೇ ಅಂತ ಅನ್ಕೊಂತೀವಿ. ಆದರೆ ಮಂಗಳವಾರನೂ ಅವ್ನು ಸ್ಮರಣೆ ಮಾಡ್ಕೋಬೇಕು, ಅವನ ದಿನ ಆ ಮಂಗಳವಾರ. ಯಾಕಂದರೆ ಗೌರಿ ತಾನು ವಿಶೇಷವಾಗಿ ಕಪಿಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಗು ನನಗೆ ಬೇಕು ಪರಮೇಶ್ವರ ಅಂದಾಗ ಮಂಗಳವಾರ ವಿಶೇಷವಾದ ಜನನ ಆಂಜನೇಯನಿಗೆ ಆಯ್ದು. ಆ ಆಂಜನೇಯನಿಗೆ ಅಂಜನಾದೇವಿ ಆಗಿರ್ತಕ್ಕಂಥವಳು ಇನ್ಯಾರೂ ಅಲ್ಲ, ಸಾಕ್ಷಾತ್ ಆ ಪಾರ್ವತಿ ದೇವಿ ಗೌರಿನೇ. ಅದಕ್ಕೋಸ್ಕರ ಇವಳಿಗೆ ಆ ಮಂಗಳವಾರದ ದಿನ ಕೂಡ ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳಿ ಅಂತ ಬಹಳ ಜನಕ್ಕೆ ಹೇಳ್ತೀವಿ. ಅಂದರೆ ಉಗ್ರ ಸ್ವರೂಪ. ಅವನು ರೌದ್ರವಾಗಿದ್ದಾಗ ಆಂಜನೇಯ ಸರ್ವದೋಷವನ್ನು ಪರಿಹಾರ ಮಾಡಿಕೊಡ್ತಾನೆ, ಭೂತ ಪ್ರೇತ ಪಿಶಾಚಿಗಳನ್ನು ಓಡಿಸ್ತಾನೆ, ಮಾಟ ಮಂತ್ರ ಇತ್ಯಾದಿಗಳೆಲ್ಲ ಪರಿವರ್ತನೆ ಮಾಡ್ತಕ್ಕಂಥವನು. ಒಂದು ಸರಿ ಬಾಲ್ದಲ್ಲಿ ಹಿಂಗೆ ಹೊಡೆದ್ರೆ ಸಾಕು, ಮುಗಿದಾಯ್ತು ಅವನ ಕತೆ. ಹಾಗೆ ಗದೆಯಲ್ಲಿ ಬಾರಿಸಿದ್ರೆ ಇನ್ನು ಹೆಂಗಿರುತ್ತೆ. ಆಂಜನೇಯನೇ ಸ್ವತಃ ಬಂದರೆ ಅಂದರೆ ಒಂದು ಬಾಲ್ದಲ್ಲಿ ಆಗೋ ಕೆಲಸ ಅವನು ಏನು ಪೂರ್ತಿ ಬರಬೇಕಾಗಿಲ್ಲ, ಬರೀ ಬಾಲ್ದಲ್ಲಿ ಆ ಕುಚ್ಚಲ್ಲಿ ಸುಮ್ಮನೆ ಉಫ್ ಅಂದರೆ ಸಾಕು ಆಂಜನೇಯನಿಗೆ. ಅಷ್ಟು ಚೆನ್ನಾಗಿ ಆ ಪರಿವರ್ತನೆ ಮಾಡ್ಕೊಡ್ತಾನೆ. ಅದಕ್ಕೆ ಗಾಳಿ ಆಂಜನೇಯ. ಕೆಂಗಲ್ ಹನುಮಂತಯ್ಯನ ಸ್ಮರಣೆ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಆಕ್ಸಿಡೆಂಟ್ಸ್ ಆದಾಗ, ರೋಗ ರುಜಿನಗಳು ಬಂದಾಗ ಪರಿವರ್ತನೆ ಆಗೋಕ್ಕೆ. ಹೊಸ ನೂತನವಾಗಿರ್ತಕ್ಕಂಥ ಯಾವುದೇ ವೆಹಿಕಲ್ಸ್ ಅಂದರೆ ಗಾಡಿಗಳನ್ನು ನಾವುಗಳು ಕೊಂಡ್ಕೊಂಡಾಗ ಅದನ್ನು ಗಣಪತಿ ಹತ್ರ ಪೂಜೆ ಮಾಡಿ ಅಂತೀವಿ. ಆದರೆ ಆಂಜನೇಯ ಮಾತ್ರ ಗಾಡಿಗಳಿಗೆ ಸುರಕ್ಷಣೆ ಕೊಡ್ತಾನೆ. ಗಾಳಿಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಫಾರ್ ಎಕ್ಸಾಂಪಲ್ ರಾಹು ಬೃಹಸ್ಪತಿ ನಿಮಗೆ ಸಂಧಿ ಇದ್ದಾಗ ಆ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥ ಆಂಜನೇಯ ಪರ್ವತದಲ್ಲಿ ಅವನು ಎತ್ಕೊಂಡು ಬರ್ತಾ ಇರತಕ್ಕಂಥ ಸಂಜೀವನಿ ಮುಖಾಂತರವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಏನು ಬೀಳಲೇಬೇಕು ನಿಮ್ಮ ಹಣೆ ಬರ, ಶನೇಶ್ವರ ಪಕ್ಕದಲ್ಲಿದ್ದಾನೆ. ಬಿದ್ದಾಗ ಕಾಲು ಮುರಿದು ಹೋಗೋ ಬದಲು ಸ್ವಲ್ಪ ಕುಯ್ಕೊಂಡ್ರೆ ಸಾಕು, ರಕ್ತ ಬಂತ ಸ್ಟಿಚಸ್ ಹಾಕ್ಬಿಟ್ರೆ ಮುಗಿದೋಯ್ತು. ಮುರಿದೋದ್ರೆ ಕಾಲು ಏನು ಮಾಡೋದೆ, ಆ ಮೂಳೆಯನ್ನು ತೆಗೆದು ಬಿಸಾಕಿ ಅಲ್ಲೊಂದು ರಾಡ ಹಾಕಿ. ಯಾಕೆ ಬೇಕಿದು? ಕುಜನ್ ಜೊತೆ ಶನಿ ಕೂತ್ಕೊಂಡಾಗ ಈ ಪ್ರಭಾವ ಖಂಡಿತ ಬಿಡೋದಿಲ್ಲ. ಆಗ ಆಂಜನೇಯ ಸ್ಮರಣೆ. ಅದಕ್ಕೆ ಹೇಳೋದು ಶನೇಶ್ವರನಿಗೆ ಅಗೇನ್ಸ್ಟ್ ಅಂದರೆ ಯಾವ ಕಾಲಕ್ಕೂ ಶನಿ ಬಹಳ ಗೌರವವನ್ನು ಕೊಡೋದು ಆಂಜನೇಯನಿಗೆ ಮಾತ್ರ. ಯಾಕಂದರೆ ರಾವಣನ ಹತ್ರ ಬಿಡಿಸ್ಕೊಂಡು ಬಂದಿರೋದೇ ಆಂಜನೇಯ. ಸೂರ್ಯನಿಗೆ ಒಪ್ಪಿಸ್ತಕ್ಕಂಥವನೇ ಆಂಜನೇಯ. ಅದಕ್ಕೋಸ್ಕರ ಸೂರ್ಯ ಮಿತ್ರನಾಗಿರ್ತಕ್ಕಂಥವನು ಆಂಜನೇಯನೇ. ಶನೇಶ್ವರನಿಗೆ ಬಹಳ ಆಪ್ತನಾಗಿರ್ತಕ್ಕಂಥ ಆಂಜನೇಯನೇ. ಶನೇಶ್ವರನ ಪರಿಹಾರವನ್ನು ತಗೋಬೇಕಾದ್ರೆ ಆಂಜನೇಯನೇ ರೌದ್ರ ಸ್ವರೂಪದಲ್ಲಿ ಕೆಂಗಲ್ ಹನುಮಂತಯ್ಯ. ಬಹಳ ಸಂತೋಷ. ಪ್ರಸನ್ನ ವೀರಾಂಜನೇಯ ಸ್ವಾಮಿ ಮಹಾಲಕ್ಷ್ಮಿ ಲೇಔಟಲ್ಲಿ ಬೆಂಗಳೂರಲ್ಲಿದೆ. ಈ ಪ್ರಸನ್ನ ವೀರಾಂಜನೇಯ ಅಂದರೆ ಎಷ್ಟು ಚೆನ್ನಾಗಿ ನೆನೆಸ್ಕೋಬೇಕು ಅಂದರೆ, ಪುಟ್ಟದಾಗಿದ್ದಾಗ ಒಬ್ಬ ಸುದರ್ಶನ್ ಅಂತಿದ್ದ. ಆ ಪುಟಾಣಿ ಹುಡುಗ ಇಲ್ಲಿ ಬಹಳ ದೊಡ್ಡ ಬಯಲು ಅಂದರೆ 1963 ಅಂತ ಇಟ್ಕೊಳ್ಳಿ. ಆ 1963ರಲ್ಲೋ 62ರಲ್ಲೋ ಆ ಸಮಯಕ್ಕೆ ಒಂದು ಸುದರ್ಶನ್ ಅಂತ ಪುಟ್ಟ ಹುಡುಗ. ಇದನ್ನು ಒಂದು ಅಜ್ಜಿ ಇದ್ದರು. ಆ ಅಜ್ಜಿ ಭಾಳ ವಿಶೇಷವಾಗಿ ಹೇಳ್ತಕ್ಕಂಥ ವಿಚಾರ. ಈಗ ಆ ದೊಡ್ಡ ಬೆಳೆದಿರತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ ಸುತ್ತಮುತ್ತಲೂ ಬಂಡೆಗಳು ಬಿಟ್ಟರೆ ಇನ್ನೇನಿರಲಿಲ್ವಂತೆ. ಆ ಸಮಯಕ್ಕೆ ಏನು ಮಾಡೋದು ಅಂದಾಗ ಆ ಸುದರ್ಶನನವನು ಒಂದು ಪುಟ್ಟ ಬಂಡೆಯ ಮೇಲೆ ಒಂದು ಒಳ್ಳೆಯ ಚಿತ್ರವನ್ನು ಬರೆದ. ಪುಟ್ಟದಾಗೆ ಬೆಳೆದಿರತಕ್ಕಂಥ ಪ್ಲೇನ್ ಆಗಿರತಕ್ಕಂಥ ಆ ಬಂಡೆಯ ಮೇಲೆ ಬರೆದಾಗ ಎಷ್ಟು ಚೆನ್ನಾಗಿದೆ. ಅಯ್ಯೋ ಇದು ಎಷ್ಟು ಬೆಳೆದು ನಿಂತರೆ ಏನು ಚೆನ್ನಾಗಿರುತ್ತೆ, ಇದನ್ನು ಕೆತ್ತಿಸಿ ಆ ಒಳ್ಳೆ ದೇವಸ್ಥಾನ ಆದರೆ ಏನು ಚೆನ್ನಾಗಿರುತ್ತೆ ಅನ್ನೋ ಆ ಒಂದು ಕಲ್ಪನೆ ಅವನು ಬರೆಯುವಾಗಲೇ ಅವನ ಒಂದು ಸಂಕಲ್ಪ ನೋಡಿ. ಯಾವತ್ತೊಂದು ಮುಹೂರ್ತ ಅಂತ ಕೇಳ್ತೀವಿ, ಸುಮುಹೂರ್ತಸ್ಯ ಸುಮುಹೂರ್ತ ಅಂದಾಗ ಆ ಸುಮುಹೂರ್ತವನ್ನು ಯಾವತ್ತು ನೆನೆಸ್ಕೊತೀವೋ ಅವತ್ತೇ ಮುಹೂರ್ತ ಬಂದ್ಬಿಡುತ್ತೆ. ಬಂದಾಗ ಅವನು ನೆನೆಸ್ಕೊಂಡಿದ್ದ ಆ ಸಮಯಕ್ಕೆ ಕರೆಕ್ಟಾಗಿ ನೀವು ನೋಡಬೇಕು. ಆಂಜನೇಯ ಇವತ್ತು ಪ್ರತ್ಯಕ್ಷ ಸಾಕ್ಷಿ ಅಂದರೆ ಎಷ್ಟೋ ಜನ ಸೇರಿದ್ರು. BL ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸು, BHEL ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸು, ಇವರೆಲ್ಲ ಏನು ಮಾಡಿದ್ರು, ಒಂದು ಸಂಘಟನೆ ಮಾಡಿಕೊಂಡು ಭಾಳ ಚೆನ್ನಾಗಿದೆ ಆಂಜನೇಯನ ಕೆತ್ತೋಣ ಅಂತ ಹೇಳಿದಾಗ ಈ ಪುಟ್ಟದಾಗಿ ಬರೆದಿರ್ತಕ್ಕಂಥ ಸುದರ್ಶನ ಬಂಡೆ ದೊಡ್ಡದಾಗಿ ಬೆಳೀತು. 22 ಅಡಿ ಒಳಗೂ ಬೆಳೀತು. ಗಾಢವಾಗಿ ಬೆಳೆದಿರ್ತಕ್ಕಂಥ ಈ ಬಂಡೆಗೆ ಒಂದು ಉಳಿಯನ್ನು ದೊಡ್ಡದಾಗಿ ಹಾಕಿ ಅದನ್ನು ಹೊಡೆದು ನಿಲ್ಲಿಸಿ ಆಂಜನೇಯ ನಿಂತ್ಕೊ ಅಂತ ಸಂಕಲ್ಪ ಮಾಡಿ ನಿಲ್ಲಿಸ್ಬಿಟ್ರು. ಅದಾದಮೇಲೆ ಆ ಬಂಡೆ ಹಾಗೇ ಇದ್ದಾಗ ಸ್ವಲ್ಪ ಮಟ್ಟಿಗೆ ಉಬ್ಬಕ್ಕೆ ಶುರುವಾಯಿತು. ಆ ಉಬ್ಬಿರತಕ್ಕಂಥ ಆಂಜನೇಯನ ಮತ್ತಷ್ಟು ಉಬ್ಬಿಸಿದ್ರೆ ದಪ್ಪವಾಗಿರೋ ಬಂಡೆಯನ್ನು ಭಾಳ ಚೆನ್ನಾಗಿ ಕೆತ್ತೋದು ಉತ್ತಮ ಅಂಥೇಳಿ ಈ ಸಂಘಟನೆಯಲ್ಲಿ ಒಂದು ಸಂಸ್ಥೆಯನ್ನು ಏರ್ಪಾಡು ಮಾಡಿ ಅಲ್ಲಿರ್ತಕ್ಕಂಥ ಕೃಷ್ಣಮೂರ್ತಿಗಳು ಹನುಮಂತರಾಯರು ಅಂತಿದ್ರು. ಅವರು ವಿಶೇಷವಾಗಿರ್ತಕ್ಕಂಥ ಈ ವಿಚಾರವನ್ನು ಎಲ್ಲ ಸಂಘಟನೆ ಮಾಡಿ ಆಂಜನೇಯನ ಸರಿ ಮಾಡಿಸ್ಕೊಳ್ತಾ ಹೋದರು. ಆಂಜನೇಯನ ಇವತ್ತು ಪ್ರಸನ್ನ ವೀರಾಂಜನೇಯ. ಯಾಕೆ ಅಂದರೆ ಅಲ್ಲಿ ಯಾಕೆ ಸ್ಮರಣೆ ಮಾಡ್ಕೊತೀವಿ ಅಂದರೆ, ನೀವು ಯಾರಾದರೂ ಅಭಿಷೇಕ ಕೊಟ್ಟರೆ ದಯವಿಟ್ಟು ಆ ಪ್ರಸನ್ನ ವೀರಾಂಜನೇಯ ದೇವಸ್ಥಾನದಲ್ಲೇ ಕೊಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ,
ಎಲ್ಲ ಕಡೆ ಆಂಜನೇಯನಿಗೆ ಅಭಿಷೇಕ ಅರ್ಚಕರು ಮಾಡ್ತಾರೆ. ಹೋಗಿ ಅಭಿಷೇಕ ಮಾಡ್ಕೊಂಡ್ಬಂದ್ಬಿಡಿ ಅಂದರೆ ಅಭಿಷೇಕ ಅರ್ಚಕರು ಮಾಡಿಸ್ತಾರೆ. ನೀವು ಅಭಿಷೇಕ ಕೊಟ್ಟರೆ ಸಾಕು ಅಂತ. ಆದರೆ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾಕೆ ಕೊಡಿ ಅಂತೀವಿ ಅಂದರೆ, ಕೆಲವರಿಗೆ ರಾಹು ದೋಷ ಇದ್ದಾಗ, ಕೆಲವರಿಗೆ ಈ ದೋಷಗಳ ಪರಿಹಾರ ಮಾಡೋದು ಹೇಗೆ, ಆಂಜನೇಯನಿಗೆ ಅಭಿಷೇಕ ಮಾಡಬೇಕು. ಶನಿ ದೋಷ ಇದ್ದಾಗ ಸ್ವತಃ ನೀವೇ ಅಭಿಷೇಕ ಮಾಡಬೇಕು ಅಂತೀವಿ. ಇಂಥ ಒಂದು ಸದಾವಕಾಶ ಪ್ರಸನ್ನ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಮಾತ್ರ. ಒಂದು ಉತ್ತರ ಭಾರತದಲ್ಲಿರ್ತಕ್ಕಂಥ ಆ ಬಿದ್ದಾಂಜನೇಯ ಅಂತ ನಿಮ್ಗೆ ಏನು ಹೇಳಿದೆ ಅಲಹಾಬಾದ್ ಕ್ಷೇತ್ರದಲ್ಲಿ, ಅಲ್ಲಿ ಮಾತ್ರ ನಾವೇ ಸ್ವತಃ ಹೋಗಿ ಆಂಜನೇಯನಿಗೆ ಅಭಿಷೇಕ ಮಾಡ್ತಕ್ಕಂಥ ಅವಕಾಶ. ಆಗ ಪಂಚಶಲಿಯನ್ನು ಹುಟ್ಕೊಂಬನ್ನಿ ನಿಂತರೆ ನಿಮ್ಮನ್ನೇ ಮೇಲೆ ಹಚ್ತಾರೆ. ನೀವು ಆ ಪಂಚಾಮೃತ ಅಭಿಷೇಕವನ್ನು ಆಂಜನೇಯ ಮೇಲೆ ಹಾಕಿದಾಗ, ಪಾದದ ಮೇಲೆ ಹಾಕಿದಾಗ, ನಾವು ಅರ್ಚಕರು ಮಾಡ್ತಾ ಇದ್ದ ಆನಂದಕ್ಕೂ ನಾವೇ ಸ್ವತಃ ನಮ್ಮ ಕೈಯಲ್ಲಿ ಮಾಡ್ತಕ್ಕಂಥ ಆನಂದಕ್ಕೂ ಎಷ್ಟು ವ್ಯತ್ಯಾಸ. ಅದಕ್ಕೆ ಹೇಳೋದು, ಆಂಜನೇಯ ಸ್ವತಃ ಅಭಿಷೇಕ ಮಾಡಿಸ್ಕೊಂಡಾಗ ನಿಮ್ಮ ದೋಷ ಅತಿ ಶೀಘ್ರದಲ್ಲಿ ಪರಿಹಾರ. ಆಂಜನೇಯ ಅನ್ಸ್ಕೊಂಡ್ರಿ. ಅದಾದಮೇಲೆ ನಾವು ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಆಂಜನೇಯ ಪಾತಾಳ ಆಂಜನೇಯ. ಈ ಪಾತಾಳ ಆಂಜನೇಯ ಏನಂದರೆ ಅಂತರಗಂಗೆಯಲ್ಲಿ ವಾಸವಾಗಿದ್ದಾನೆ. ಅಂತರಗಂಗೆ ಕೋಲಾರ ಡಿಸ್ಟ್ರಿಕ್ಟಲ್ಲಿ ವಿಶೇಷವಾಗಿರ್ತಕ್ಕಂಥ ಮುಳಬಾಗಿಲ ಆಂಜನೇಯನ ವಿಶೇಷ ಸ್ವರೂಪ. ಈ ಅಂತರಗಂಗೆ ಅಂದರೆ ಪಾತಾಳದಲ್ಲಿ ಜರಿ, ಅಂದರೆ ನೀರು ಹರ್ಕೊಂಡ್ಬರ್ತಾ ಇದ್ರೆ ಆ ನೀರಿನ ಕಡಿ ಪರಿಪೂರ್ಣವಾಗಿ ಒಳಗೆ ಬಂದು ಪಾದವನ್ನು ತೊಳೆಯುತ್ತೆ. ಗೊತ್ತಾಗಲ್ಲ, ಗುಪ್ತೇನ ಸ್ಥಿರ. ಆ ಕೋಲಾರ ಭಾಗದಿಂದ ಬಂದು ಅಂತರದಲ್ಲಿ ಪಾತಾಳ ಜಲವನ್ನು ಬಂದು ಪಾತಾಳ ಆಂಜನೇಯ ಅಂತಕ್ಕಂಥ ಪುಟ್ಟ ಆಂಜನೇಯನ ಕಾಲು ತೊಳೆದು ತದನಂತರ ಮುಳುಬಾಗಿಲಿಗೆ ಬರುತ್ತೆ. ಮುಳುಬಾಗಿಲಲ್ಲಿ ಆಂಜನೇಯ ದ್ವಾರದ್ವೀಪ ಅಂತ. ಅಂದರೆ ನಾವು ಏನಂತೀವಿ, ಕರ್ನಾಟಕ ರಾಜ್ಯಕ್ಕೆ ದ್ವಾರವಾಗಿ ತಾನು ನಿಂತಾಗ ಕೃಷ್ಣದೇವರಾಯರ ಕಡೆ ಬರಬೇಕಾದ್ರೆ ಕರ್ನಾಟಕಕ್ಕೆ ಒಂದು ನಮಸ್ಕಾರ ಅಂದಾಗ ಆ ಕಡೆಯಿಂದ ಬಂದರು. ಅಂದರೆ ರಾಷ್ಟ್ರ ಸೌರಾಷ್ಟ್ರೇ, ಅಂದರೆ ಸೌರಾಷ್ಟ್ರದಲ್ಲಿ ಸಾಕ್ಷಾತ್ ಚಂದ್ರ ತಾನು ತನ್ನ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸೋಮನಾಥನ ಸ್ಮರಣೆ ಮಾಡಿಕೊಂಡ. ಹಾಗೆ ಚಂದ್ರ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋ ಕೃಷ್ಣದೇವರಾಯರು ಆ ವಂಶದಲ್ಲಿ ಮನಸ್ಸು ವ್ಯಥೆ ಇತ್ತಂತೆ. ಅವರ ಹೆಂಡತಿಯಾಗಿ ತಿರುಮಲಾಂಬಗೆ ಬಹಳ ವ್ಯಥೆ ಇತ್ತು. ಆ ವ್ಯಥೆ ಏನು ಎತ್ತ ಅಂತ ನಮಗೆ ಗೊತ್ತಿಲ್ಲ. ಆದರೂ ಆ ವ್ಯಥೆಗೆ ಪರಿಹಾರಕ್ಕೋಸ್ಕರ ಸೂಕ್ತವಾಗಿ ಕೋಲಾರಲ್ಲಿರ್ತಕ್ಕಂಥ ಮುಳುಬಾಗಿಲು ಆಂಜನೇಯ ಬಹಳ ಮುಖ್ಯವಾಗಿರ್ತಕ್ಕಂಥವನು. ಅಲ್ಲಿ ಅಂತರ್ಜಲದಲ್ಲೇ ಆ ಅಂತರಗಂಗೆ ತಾನು ತೊಳಿಬೇಕಾದ್ರೆ ನಮ್ಮ ಮನಸ್ಸು ಅಂದರೆ ನೋಡಿ, ನೀರು ಜಲಾಂಜನೇಯ ಅವನು ತೊಳಿತಾ ಇದ್ದಾಗ ರಾಹು ದೋಷಗಳು ತನಗೆ ತಾನಾಗಿ ಹೋಗುತ್ತೆ, ಮನಃಶಾಂತಿ ತಮಗೆ ತಾವಾಗೇ ಸಿಗುತ್ತೆ. ಈ ಆಂಜನೇಯ ನೆನೆಸ್ಕೋಬೇಕು. ಹೀಗೆ ಒಂದೊಂದು ಆಂಜನೇಯನ ನೆನೆಸ್ಕೊಂಡು ಒಂದೊಂದು ಕಾಲಕ್ರಮೇಣವಾಗಿ ಬೇರೆ ಬೇರೆ ಸ್ಥಳದ ಒಂದು ಸ್ಥಾನ ಪಡೆದಲ್ಲಿ ಬೆಂಗಳೂರಲ್ಲಿ ವಿಶೇಷವಾಗಿರ್ತಕ್ಕಂಥ ಹೊಸಕೆರಳಿ ಆಂಜನೇಯನ ವೈಚಾರ್ಯ ಏನು ಅಂತೀರ. ಅವನು ಪುಟ್ಟದಾಗಿದ್ರು, ಮೂರ್ತಿ ಚಿಕ್ಕದಾಗಿದ್ರು, ಕೀರ್ತಿ ಅಪಾರ. ನಿಮಗೆ ಗೊತ್ತಿಲ್ಲ ಅವನ ವಿಚಾರ ಏನು ಅಂತ. ಮುಖ್ಯ ವಿಚಾರಗಳನ್ನು ಮುಕ್ತವಾಗಿ ಸೂಕ್ತವಾಗಿ ನಾನು ತಿಳಿಸ್ಕೊಡ್ತೀನಿ. ಹೇಗೆ ಅವನ ಹತ್ರ ಹೋಗಬೇಕು, ಏನೇನು ಆಚರಣೆ ಮಾಡಬೇಕು, ಎಲ್ಲ ಶನಿ ಪ್ರಭಾವ. ಅವನ ಭಯಕ್ಕೆ ನೀವೇನು ಮಾಡ್ತೀರಾ, ಶನೇಶ್ವರ ಕಾಪಾಡಪ್ಪ ಅಂತೀರಾ? ಇಲ್ಲ, ಆಂಜನೇಯ ಗಣೇಶನ ಹಿಡ್ಕೋಬೇಕು. ಇವರಿಬ್ಬರು ಹಿಡ್ಕೊಂಡು ಕೂತ್ಕೊಂಡಿರಿ, ಕಳಿಸ್ತೀನಿ ನಾನು ಆಂಜನೇಯನ ಹತ್ರ, ಕಾಯ್ತಾ ಇರಿ.